ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುಹಾಸ್ ಮರ್ಡರ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು. ಹಿಂದೂ ಕಾರ್ಯಕರ್ತನ ಹತ್ಯೆ ಕೇಸ್ಗೆ ಹೊಸ ಟಚ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಹತ್ಯೆಗೆ ರೌಡಿಸಂ ಟ್ವಿಸ್ಟ್ ಕೊಡೋದಕ್ಕೆ ನಡೆದಿದೆ ಆ ಯತ್ನ. ಕೊಲೆಯಾದ ರೌಡಿ ಶೀಟರ್ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಕಡೆ ಅವರ ತಂದೆ ತಾಯಿ ನಮ್ಮ ಪುತ್ರ ಸುಹಾಸ್ ರೌಡಿ ಅಲ್ಲ, ಹಿಂದೂ ಸೇವಕ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಹಾಸ್ ಪೋಷಕರು ಕಣ್ಣೀರು ಹಾಕಿದ್ದಾರೆ. ದಯವಿಟ್ಟು ನನ್ನ ಮಗನನ್ನ ರೌಡಿ ಶೀಟರ್ ಅಂತ ಕರಿಬೇಡಿ, ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿರೋದು. ಆ ಕಡೆ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಕೊಲೆಯಾದವ ಒಬ್ಬ ಕ್ರಿಮಿನಲ್, ಆತ ರೌಡಿ ಶೀಟರ್, ಆತನ ಮೇಲೆ 5 ಕೇಸ್ ಇದೆ ಅಂತ ಅವರೆಲ್ಲ ಹೇಳಿದ್ರು. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಆದರೆ ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುಹಾಸ್ ಮರ್ಡರ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು. ಹಿಂದೂ ಕಾರ್ಯಕರ್ತನ ಹತ್ಯೆ ಕೇಸ್ಗೆ ಹೊಸ ಟಚ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಹತ್ಯೆಗೆ ರೌಡಿಸಂ ಟ್ವಿಸ್ಟ್ ಕೊಡೋದಕ್ಕೆ ನಡೆದಿದೆ ಆ ಯತ್ನ. ಕೊಲೆಯಾದವ ರೌಡಿ ಶೀಟರ್ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಕಡೆ ಅವರ ತಂದೆ ತಾಯಿ ನಮ್ಮ ಪುತ್ರ ಸುಹಾಸ್ ರೌಡಿ ಅಲ್ಲ, ಹಿಂದೂ ಸೇವಕ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಹಾಸ್ ಪೋಷಕರು ಕಣ್ಣೀರು ಹಾಕಿದ್ದಾರೆ. ದಯವಿಟ್ಟು ನನ್ನ ಮಗನನ್ನ ರೌಡಿ ಶೀಟರ್ ಅಂತ ಕರಿಬೇಡಿ, ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿರೋದು. ಆ ಕಡೆ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಕೊಲೆಯಾದವ ಒಬ್ಬ ಕ್ರಿಮಿನಲ್, ಆತ ರೌಡಿ ಶೀಟರ್, ಆತನ ಮೇಲೆ 5 ಕೇಸ್ ಇದೆ ಅಂತ ಅವರೆಲ್ಲ ಹೇಳಿದ್ರು. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಆದರೆ ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುಹಾಸ್ ಮರ್ಡರ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು. ಹಿಂದೂ ಕಾರ್ಯಕರ್ತನ ಹತ್ಯೆ ಕೇಸ್ಗೆ ಹೊಸ ಟಚ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಹತ್ಯೆಗೆ ರೌಡಿಸಂ ಟ್ವಿಸ್ಟ್ ಕೊಡೋದಕ್ಕೆ ನಡೆದಿದೆ ಆ ಯತ್ನ. ಕೊಲೆಯಾದವ ರೌಡಿ ಶೀಟರ್
ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಕಡೆ ಅವರ ತಂದೆ ತಾಯಿ ನಮ್ಮ ಪುತ್ರ ಸುಹಾಸ್ ರೌಡಿ ಅಲ್ಲ, ಹಿಂದೂ ಸೇವಕ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಹಾಸ್ ಪೋಷಕರು ಕಣ್ಣೀರು ಹಾಕಿದ್ದಾರೆ. ದಯವಿಟ್ಟು ನನ್ನ ಮಗನನ್ನ ರೌಡಿ ಶೀಟರ್ ಅಂತ ಕರಿಬೇಡಿ, ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿರೋದು. ಆ ಕಡೆ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಕೊಲೆಯಾದವ ಒಬ್ಬ ಕ್ರಿಮಿನಲ್, ಆತ ರೌಡಿ ಶೀಟರ್, ಆತನ ಮೇಲೆ 5 ಕೇಸ್ ಇದೆ ಅಂತ ಅವರೆಲ್ಲ ಹೇಳಿದ್ರು. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನು ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಆದರೆ ಎಲ್ಲ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ನ ಮಗ ಯಾರ ಜೊತೆನೂ ಆ ಥರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುಹಾಸ್ ಮರ್ಡರ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಗ್ತಾ ಇರೋದು. ಹಿಂದೂ ಕಾರ್ಯಕರ್ತನ ಹತ್ಯೆ ಕೇಸ್ಗೆ ಹೊಸ ಟಚ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಹತ್ಯೆಗೆ ರೌಡಿಸಂ ಟ್ವಿಸ್ಟ್ ಕೊಡೋದಕ್ಕೆ ನಡೆದಿದೆ ಆ ಯತ್ನ. ಕೊಲೆಯಾದವ ರೌಡಿ ಶೀಟರ್ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಕಡೆ ಅವರ ತಂದೆ ತಾಯಿ ನಮ್ಮ ಪುತ್ರ ಸುಹಾಸ್ ರೌಡಿ ಅಲ್ಲ, ಹಿಂದೂ ಸೇವಕ ಅಂತ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸುಹಾಸ್ ಪೋಷಕರು ಕಣ್ಣೀರು ಹಾಕಿದ್ದಾರೆ. ದಯವಿಟ್ಟು ನನ್ನ ಮಗನನ್ನ ರೌಡಿ ಶೀಟರ್ ಅಂತ ಕರಿಬೇಡಿ, ಆತ ರೌಡಿ ಶೀಟರ್ ಅಲ್ಲ ಅಂತ ಹೇಳಿರೋದು. ಆ ಕಡೆ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಕೊಲೆಯಾದವ ಒಬ್ಬ ಕ್ರಿಮಿನಲ್, ಆತ ರೌಡಿ ಶೀಟರ್, ಆತನ ಮೇಲೆ 5 ಕೇಸ್ ಇದೆ ಅಂತ ಅವರೆಲ್ಲ ಹೇಳಿದ್ರು. ಅಲ್ಲ, ನಾವು ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ. ಯಾರು